ಹಾಯ್ ಹಲೋ ನಮಸ್ತೆ. ಚೀನಿ ಪ್ರೆಸೆಂಟ್ಸ್ ಜೈ ಗಣೇಶ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಗಲ್ಲಿ ಗಲ್ಲಿ ಗಣೇಶನ ಹೋಗಿ ನೋಡುವುದು, ಹಾಗೆ ಆ ಒಂದು ಗಲ್ಲಿ ಗಣೇಶ ಹೇಗಿದ್ದಾರೆ, ಹಾಗೆ ಯಾವ ಥೀಮ್ ಅಲ್ಲಿ ಇಟ್ಕೊಂಡು ಗಣೇಶನ ಮಾಡಿದ್ದಾರೆ, ಈ ವರ್ಷದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದು. ಇವತ್ತು ನಾವು ಬೆಟ್ ಹೊಲ್ಸೂರ್ನಲ್ಲಿ ಇದೀವಿ. ಸೊ ಇಲ್ಲೊಂದು ಗಣೇಶ ಇದ್ದಾರೆ. ಸೊ ಅಲ್ಲಿ ಬಂದು ಮಾತಾಡೋಣ ಏನು ಎತ್ತ ಈ ಗಣೇಶನ ವಿಶೇಷತೆ ಏನು ಅಂತ. ಎಷ್ಟು ವರ್ಷದಿಂದ ಗಣೇಶ ಕೂರಿಸ್ತಿದ್ದೀವಿ? 15 ವರ್ಷದಿಂದ ಗಣೇಶ ಕೂರಿಸ್ತಿದ್ದೆ. ಈ ಗಣೇಶ ವಿಭಿನ್ನವಾಗಿದೆ. ಆಂಜನೇಯ ಗಣೇಶ ಥೀಮ್ ಹೇಗೆ? ನಾವು ಬಜರಂಗ ದಳ ಅಂತ ಇದ್ ಮಾಡ್ತಿರಲ್ವಾ, ಅದಕ್ಕೋಸ್ಕರ ನಾವು ಬಜರಂಗ ಗಣೇಶ ಕುಣ್ಸೋಣ ಅಂತ ಆ ಥೀಮ್ ಅಲ್ಲಿ ಮಾಡಿದ್ವಿ. ಸೊ ಇದೇ ಪ್ಲಾನ್ ಇತ್ತಾ ಬಜರಂಗ್ ದಳದ್ದು? ಹೌದು ಮ್ಯಾಮ್, ಇದೇ ಪ್ಲಾನ್ ಇತ್ತು. ಯಾಕಂದ್ರೆ ನಮ್ಮ ಹುಡುಗರೆಲ್ಲ ನಾವು ವಾಲಿಬಾಲ್ ಕ್ರಿಕೆಟ್ ಎಲ್ಲ ಆಡ್ತಿರಲ್ವಾ, ನಾವು ಬಜರಂಗದು ಅದು ಇದೆಲ್ಲ ಮಾಡ್ತೀರಿ, ಕಾರ್ಯಕ್ರಮ ಎಲ್ಲ ಮಾಡ್ತೀರಿ, ಜೈ ಶ್ರೀರಾಮ್ದೆಲ್ಲ. ಅದಕ್ಕೋಸ್ಕರ ಇದೇ ಥೀಮ್ ಮಾಡಿಸ್ಬೇಕು ಅಂತ ಆರ್ಡರ್ ಕೊಟ್ಟು ಮಾಡ್ಸಿರೋದು. ಇದು ಯಾವಾಗ ಮುಳುಗ್ಸೋದು ಈ ಗಣೇಶ? 22nd. 22nd. ಇನ್ನೊಂದೇನು ಅಂತಂದ್ರೆ, ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಗಣೇಶ ಹಬ್ಬ ಅಂತಂದ್ರೆ ತುಂಬಾ ಸಡಗರ ಸಂಭ್ರಮ ಇರ್ತಿತ್ತಲ್ವಾ? ಸೊ ಇವಾಗಿನ ಸಡಗರ ಸಂಭ್ರಮಕ್ಕೂ ಆಗಿನ ಸಡಗರ ಸಂಭ್ರಮಕ್ಕೂ ವ್ಯತ್ಯಾಸ ಏನು? ತುಂಬಾ ವ್ಯತ್ಯಾಸ ಇದೆ. ಅವಾಗಂದ್ರೆ ಎಲ್ಲ ಜನ ಎಲ್ಲ ತುಂಬಾ ಬರೋರು, ಇವಾಗ ಏನು ಅಷ್ಟೊಂದು ಜನ ಎಲ್ಲ ಬರಲ್ಲ. ಜನ ಇದ್ರೇನೆ ಚಂದ. ಹೌದು, ಜನ ಇದ್ದಾನೆ ಚಂದ. ಈಗಿನ ಕಾಲದ ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗಿನ ಕಾಲದ ಮಕ್ಳು ಎಲ್ಲ ಒಗ್ಗಟ್ಟಾಗಿ ಸೇರಿ ಎಲ್ಲ ಕುಣಿಸಿ ಚೆನ್ನಾಗಿ ಮಾಡ್ಬೇಕು. ಅದು ಹಳೇದ್ ಹೆಂಗಿತ್ತು ಆಚರಣೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಸಂಸ್ಕೃತಿ ಸಂಪ್ರದಾಯ ಮರೆಯೋಗಿಲ್ಲ, ಅದನ್ನ ಬಿಡೋಂಗಿಲ್ಲ. ಆಚರಣೆ ಎಲ್ಲ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಸ್ವತಂತ್ರ ಹೋರಾಟಕ್ಕೋಸ್ಕರ ಕೆಲವೊಂದಿಷ್ಟು ಮಾತಾಡಿ ಸೊ ಅವ್ರನ್ನ ಹುರಿದುಂಬಿಸುವಂತ ಕೆಲಸ ಮಾಡ್ತಿದ್ರಲ್ವಾ? ಸೊ ಈಗೇನಾದ್ರೂ ಈಗಿನ ಕಾಲದಲ್ಲಿ ನಾನು ಇದಕ್ಕೂ ಹೋರಾಟ ಮಾಡ್ಬೇಕು ಅಂತಂದ್ರೆ ಯಾವ ವಿಚಾರಕ್ಕೆ ನೀವು ಹೋರಾಟ ಮಾಡ್ತೀರಾ? ನಾವು ಗಣೇಶ ಬಿಡೋ ವಿಚಾರಕ್ಕೆ ಹೋರಾಟ ಮಾಡ್ತೀವಿ. ಯಾಕಂದ್ರೆ ರಿಸ್ಟ್ರಿಕ್ಷನ್ಸ್ ತುಂಬಾ ಇದೆ ಮೇಡಮ್. ಇಷ್ಟೇ ದಿವಸ ಕುಣಿಸ್ಬೇಕು ಅಂತಿದೆ, DJ ಇಲ್ಲ, ಪರ್ಮಿಷನ್ ಇಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ವರ್ಷಕ್ಕೊಂದ್ ಸಿಗೋದು ಹಬ್ಬ, ನಾವ್ ಅದನ್ನ ಆಚರಣೆ ಮಾಡಿ ಜೋರಾಗಿ ಬಿಡ್ಬೇಕು ಅಂತಾನೆ ಇರ್ತೀರಿ. ಅದೊಂದು ಇದ್ ಮಾಡ್ಕೊಂಡು ನಿಮ್ ಖುಷಿ ಸಂತೋಷ ಎಲ್ಲ ಪಟ್ಟು ನಮಗೆ ಸಾಕು ಗಣೇಶ, ನೀವ್ ಹೋಗ್ಬಿಟ್ ಬಾ ಅನ್ನೋಷ್ಟು ಕೂರ್ಸ್ಬೇಕು. ಹೌದು, ಅದು ನಮ್ಗೆ ಸರ್ಕಾರದಿಂದ ಏನ್ ಆತರ ಬರ್ತಾ ಇಲ್ಲ. ಅದಕ್ಕೋಸ್ಕರ ಅದೊಂದು ಇದ್ ಮಾಡ್ಬೇಕು. ಅಂದ್ರೆ ಇವ್ರು ಹೇಳೋದೇನು ಅಂತಂದ್ರೆ, ಮುಂದಿನ ಸಂಸ್ಕೃತಿ ಸಂಪ್ರದಾಯವನ್ನ ಮುಂದೆ ಸಂಸ್ಕೃತಿ ಮಕ್ಕಳು ಇದನ್ನ ಬೆಳೆಸ್ಕೋಬೇಕು ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ. ಅದೇ ತಿಳ್ಸ್ಕೊಡ್ಬೇಕು ಅಂದ್ರೆ ಮೇಡಮ್, ಇವಾಗ ನಾವ್ ಹೆಂಗ್ ಮಾಡ್ತಾ ಇದ್ರೆ ಮುಂದಕ್ಕೆ ಅದೇ ತರಾನೇ ಮಾಡ್ಬೇಕು ಮೇಡಮ್. ಅದೇ ಗೊತ್ತಿರಂಗೆ ಮುಂದಕ್ಕೆ ಈ ತರ ಜನರೇಷನ್ ಬರಲ್ಲ ಅನ್ಸುತ್ತೆ. ನಾ ಇದನ್ನ ಕ್ವಶನ್ ಕೇಳ್ಬೇಕು ಅನ್ಕೊಂಡೆ. ಈಗ ಇನ್ನೊಂದು 30 ವರ್ಷ 40 ವರ್ಷದಲ್ಲಿ ಗಣೇಶ ಫೆಸ್ಟಿವಲ್ ಹೇಗಾಗುತ್ತೆ? ಅದೇ ಮ್ಯಾಮ್, ಏನಿಲ್ಲ, ಅವತ್ ಕುಣಿಸ್ಬೇಕು, ಅಲ್ಲೇ ಬಿಡ್ಬೇಕು ಅಷ್ಟೇ. ಹಂಗೆ 10 ನಿಮಿಷ ಕುಣಿಸ್ಬೇಕು, ಅಲ್ಲೇ ಬಿಡ್ಬೇಕು. ಬಕೆಟ್ ಅಲ್ಲಿ ಬಿಡೋ ಸ್ಥಿತಿ ಬರುತ್ತೆ. ಈಗ ಆಲ್ರೆಡಿ ಅದು ಬಂದಿದೆ ಸರ್. ಇದೇನ್ ಮುಂದಕ್ಕೆ ಅದನ್ನ ಕಡಿಮೆ ಆಗ್ಬಿಡುತ್ತೆ. ಬೇಕಾದ್ರೆ ಅಲ್ಲೇ ಮನೆಯಲ್ಲೇ ಕುಣಿಸಿ ಅಲ್ಲೇ ಬಕೆಟ್ ಅಲ್ಲೇ ಬಿಡ್ಬೇಕು. ಈಗ ಭಾರತ ಅಂತಂದ್ರೆ ತುಂಬಾ ಸಂಸ್ಕೃತಿ ಸಂಪ್ರದಾಯ ಎಲ್ಲಾನು ಒಳಗೊಂಡಿದೆ ಅಲ್ವಾ? ಸೊ ನಮ್ಮ ಭಾರತ ಏನ್ ಚೇಂಜ್ ಮಾಡ್ಕೊಬೇಕು, ಏನಾದ್ರೂ ಚೇಂಜ್ ಮಾಡ್ಕೋಬೇಕಾ ಹೇಗೆ? ಭಾರತ ಏನ್ ಚೇಂಜ್ ಇಲ್ಲ ಮೇಡಮ್. ಅದೇ ಎಲ್ಲಾರ್ಗು ಫ್ರೀಡಮ್ ಕೊಡ್ಬೇಕು ಮ್ಯಾಮ್. ಫಸ್ಟ್ ಆಫ್ ಆಲ್ ಇನ್ನ ಸಿಕ್ಕಿಲ್ಲ, ಫ್ರೀಡಮ್ ಸಿಕ್ಕಿಲ್ಲ. ಎಲ್ಲಿ ಏನ್ ಕೇಳಿದ್ರು ಎಲ್ಲ ಕೊಡಲ್ಲ. ನಮ್ಗೆ ಏನ್ ಬೇಕು ಅಂದ್ರೆ ನಮ್ ಹುಡುಗರು ಯೂತ್ಸ್ಗೆಲ್ಲ ಅಷ್ಟೊಂದು ಫ್ರೀಡಮ್ ಸಿಗಲ್ಲ ಮೇಡಮ್. ಬೇರೆ ಕಡೆ ಅಂದ್ರೆ ಮುಂಬೈ ಆ ಕಡೆ ಎಲ್ಲ ತುಂಬಾ ಕೊಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ನಾವ್ ಏನ್ ಕೇಳಿದ್ರು ಪರ್ಮಿಷನ್ ಕೊಡಲ್ವಲ್ಲ. ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರೆ ಫ್ರೀಡಮ್ ನ ಮಿಸ್ಯೂಸ್ ಅದ್ ಹೆಂಗ್ ಮಾಡ್ತಾರೆ ಮ್ಯಾಮ್? ಸಿಕ್ಕೋದೊಂದ್ ಹಬ್ಬ ಅಲ್ವಾ, ಅದನ್ನ ಹಬ್ಬದ ವಿಚಾರ. ಹೌದು. ಇದು ಫನ್ನಿ ಕ್ವಶನ್, ನಾನು ಎಲ್ಲಾ ಕಡೆಗೂ ಕೇಳ್ತಾ ಇರ್ತೀನಿ. ಗಣೇಶ ಏನಾದ್ರೂ ಪ್ರತ್ಯಕ್ಷ ಆದ್ರೆ ಏನ್ ಬೇಡ್ಕೊಂತೀರಾ, ಏನ್ ಕೇಳ್ಕೊಂತೀರಾ? ಟಕ್ ಅಂತ ಹೇಳಿ. 1 ಕೋಟಿ ಕಾಸು ಕೊಡು ಅಂತ ಕೇಳ್ಕೊಂತೀನಿ. ಸಾಕಾ ಸರ್ 1 ಕೋಟಿ? ಇರೋ ಸಾಲ ಎಲ್ಲ ತೀರ್ಸ್ಕೊಂಡು ಒಂದು ಕಾರು ಮನೆ ಕಟ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡು. ಓಕೆ ಸಾಕು 1 ಕೋಟಿ. ಇನ್ನೇನಾದ್ರೂ ಬೇಕಾ ಅಂತ ಕೇಳಿದ್ರೆ? ಏನು ಬೇಕಂದ್ರೆ ನಮ್ಮ ಅಪ್ಪ ಅಮ್ಮನ್ನ ನಮ್ಮ ಹುಡುಗರನ್ನೆಲ್ಲ ಚೆನ್ನಾಗಿ ಕಪ್ಪ ಅಂತ ಕೇಳ್ಕೊಂತೀವಿ. ಫಸ್ಟ್ ನಿಮ್ದು 1 ಕೋಟಿ ಕೇಳ್ಕೊಂಡ್ಬಿಟ್ಟು ಆಮೇಲೆ ಹುಡುಗರನ್ನ ಕೊಟ್ರೆ ನಾವು ಚೆನ್ನಾಗಿದ್ರೆ ಅವ್ರನ್ನು ಚೆನ್ನಾಗಿ ನೋಡ್ಕೊಂಬೋದಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ ಆರ್ಕೆ, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಿಎನ್ ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ.